ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಟೋಪಿ ತೆಗಿಯಪ್ಪ. ಬೇಡ, ಪರವಾಗಿಲ್ಲ. ಅರ್ಚಕರು ಹೇಳ್ತಿಲ್ವಾ ತೀರ್ಥ ಹಾಕ್ತಾರೆ ತೆಗಿ. ಬೇಡ, ಪರವಾಗಿಲ್ಲ, ಹೋಗೋಣ. ಹಾಗೆಲ್ಲ ಹೋಗ್ಬಾರ್ದಮ್ಮ. ಎಲ್ಲಿ ಟೋಪಿ ತೆಗಿ. ತೆಗಿಯಪ್ಪ ಟೋಪಿ. ಏನು ಯಜಮಾನ್ರೆ, ಅಮ್ಮವ್ರನ್ನ ಚಿಕ್ಕ ಯಜಮಾನ್ರನ್ನ ಮುಂಚೆ ಕಳಿಸ್ಬಿಟ್ಟು ಆಮೇಲೆ ನೀವು ಬಂದಿದ್ದೀರಾ? ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಿ ನಡೀತಾ ಇದೆಯಲ್ವಾ ಅಂತ ಚೆಕ್ ಮಾಡಕ್ ಬಂದಿದ್ದೀರಾ? ಕಣ್ ತಪ್ಪಿಸ್ಕೊಂಡು ಇಲ್ಲಿ ಗಂಟ ಬರಂಗಾತ್ರ. ಅರ್ಚಕರೇ, ಅದು ಚಿಕ್ಕಮ್ಮನೂ ತಮ್ಮನೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರು. ನಾನೇ ಊರಲ್ಲಿ ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಅವ್ರಿಗೆಲ್ಲ ತೊಂದರೆ ಆಯ್ತದೆ, ಬೇಡ ಅಂತಂದೆ. ಅದಕ್ಕೆ ಅವರು ಹಿಂಗೆ ಮಾರು ವೇಷದಾಗ ಹೋಯ್ತೀವಿ ಅಂತಂದರು. ನಾನೇ ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ದೆ. ಅದು ನನ್ನ ತಮ್ಮಂಗೆ ರಾತ್ರಿ ಎಲ್ಲ ಏನೋ ಕೆಟ್ಟ ಕನ್ಸಂತೆ, ಭಯ ಶುರುವಾಗಿತ್ತು. ಅದಕ್ಕೆ ತೀರ್ಥ ಕೊಡ್ಸುಮ ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ರು. ಅದಕ್ಕೆ ಬಂದೀವಿ ಆಟೆಯ. ಅಮ್ಮ ಅವರೇ, ಚಿಕ್ಕ ಯಜಮಾನ್ರೆ, ದೇವರೇ ದೇವ್ರು ನೋಡಕ್ ಬಂದಂಗಾಯ್ತು. ತಗೊಳ್ಳಿ ತಾಯ್ತನ. ತಮ್ಮ, ಚಿಕ್ಕಮ್ಮ, ಪೂಜೆ ಆಯ್ತಲ್ವಾ, ಮನೆಗೆ ಹೋಗೋಣ. ಮನೆಯಲ್ಲಿ ಇನ್ನೊಂದು ಪೂಜೆ ಐತೆ. ಮನೆಗೆ ಹೋಗೋ ಗಂಟ ಬಾಯಿ ಮುಚ್ಕೊಂಡಿರ್ಬೇಕು. ಏನಾರು ಮಾತಾಡಿದ್ರೆ ನಾಲ್ಗೆ ತೂಟಿಗೆ ಹೊಂದು ಬಿಡ್ತೀನಿ. ಭಗವಂತ, ನಿನ್ನ ಸನ್ನಿಧಾನದಲ್ಲಿ ಯಮನೂ ಕಾಲಿಡಲ್ಲ, ಅಂಥದ್ರಲ್ಲಿ ಇಲ್ಲೂ ಕೈ ಬಿಟ್ಬಿಟ್ಟಿಲ್ಲ ತಂದೆ. ಅಣ್ಣ ಹೊಡಿತಾನಮ್ಮ. ಹೊಡೆಯೋದಲ್ಲಕಲ್ಲ, ಓಮ ಹಾಕಿ ನಿನ್ನ ದ್ರೋಳಿಗೆ ಹಾಕಿ ಸುಟ್ಟು ಬಿಡ್ತೀನಿ. ಕೆಟ್ಟ ನನ್ನ ಮಗನ ತಂದು ಅಡಿಗೆ ಮನೆಗೆ ನಡೀರಿ ಚಿಕ್ಕಮ್ಮ. ಬಾರ್ಲತ್ತಮ್ಮ. ಅಯ್ಯೋ ಮನು, ಕಂದ, ಏನಾಯ್ತಪ್ಪ? ಏಯ್, ಎಲ್ಲೋ ಹೋಗಿದೆ? ಮಧ್ಯಾಹ್ನದಿಂದ ಕಿರ್ಚಿ ಗಂಟ್ಲೆ ಹರಿದೋಯ್ತು. ಅದಕ್ಕೆ ನಮ್ಮ ಕಣ್ ತಪ್ಸಿ ಇವರಿಬ್ರು ಊರು ಸುತ್ತಕ್ಕೆ ಹೋಗಿದ್ರು. ಏನ ಮನೆಯಿಂದ ಹೊರ ಕಾಲಿಟ್ಟಿದ್ರ? ಲೇ, ಯಾರಿಗಾದ್ರೂ ಏನಾದರೂ ಕೇಳೋರಿಲ್ಲ? ಗೊತ್ತಿಲ್ಲ ಅಣ್ಣ. ಪುಣ್ಯಕ್ಕೆ ಇವ್ರು ಹೋಗಿರೋ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ ತಗಲಾಕೊಂಡ್ರು. ಏಯ್, ನಿಜ ಬೊಗಳಿ, ನಮ್ಮ ಮನೇಲಿ ನಡೀತಾರೋ ವಿಷಯ ಯಾರ ಹತ್ರ ಆದ್ರೂ ಬಾಯಿ ಬಿಟ್ಟಿದ್ದೀರಾ? ನನ್ನ ಮಗನಾಣೆ ಇಲ್ಲಮ್ಮ. ಅದಕ್ಕೆ ದಯವಿಟ್ಟು ಅಮ್ಮನ ಬಿಟ್ಬಿಡು. ನಾನೇ ಕೇಳಿದ್ದು ದೇವಸ್ಥಾನ ನೋಡಬೇಕು ಅಂತ. ಅಮ್ಮಂದೇನು ತಪ್ಪಿಲ್ಲ. ನನ್ನ ಮಗನೇ, ನೀನು ತಲೆ ಕೆಟ್ಟವನು ಅನ್ಕೊಂಡಿದ್ದೆ, ಆದ್ರೆ ತಲೆ ಕೆಡಿಸೋನು ಅಂತ ಗೊತ್ತಿರಲಿಲ್ಲ ಕಲ. ದಿವಸಕ್ಕೆ 2 ಹೊತ್ತು ಉಪ್ಪಿಲ್ದು ಊಟ ತಿಂತಿದ್ರು ನಿನಗೆ ಹೊರಗೆ ಹೋಗ್ಬೇಕು ಅನಿಸ್ತದೆ ಅಂದ್ರೆ ನಿನ್ನ ತಟ್ಟೆಯಲ್ಲಿ ಉಪ್ಪು ಹುಳಿ ಖಾರ ಬಿದ್ದುಬಿಟ್ರೆ ನಮಗೆಲ್ಲ ಚಂಬು ಲೋಟ ತಟ್ಟೆ ಪಾತ್ರೆ ಕೊಟ್ಟು ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಯಾಕೆ ಅನಿಸ್ಬಾರ್ದು? ರೀ, ಇದನ್ನೆಲ್ಲ ಇವ್ರ ಮುಂದೆ ಹೇಳ್ತಾ ಕೂತ್ರೆ ಅದನ್ನೇ ಪಾಠ ಮಾಡ್ಕೊಳ್ತಾರ ಅಷ್ಟೇ. ಪಾಠ ಮಾಡೋ ಮೇಷ್ಟ್ರಿಗೇನೆ ತಿದ್ದಿ ಬುದ್ಧಿ ಹೇಳೋ ಮಕ್ಕಳು ನಾವು. ನಾನು ನಮ್ಮ ಅಣ್ಣ ಅಂತದ್ರಾಗೆ ಇವ್ರನ್ನ ಬಿಟ್ಬಿಡ್ತೀವ? ಎಲ್ಲ ಹೊರಗೋಯ್ತೀಯಾ? ಇಲ್ಲ ಅಣ್ಣ, ನಾವೇನು ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ, ಯಾರ ಹತ್ರನೂ ಮಾತಾಡಿಲ್ಲ. ಈ ನನ್ನ ಮಕ್ಕಳನ್ನ ಪೆದ್ದ ಅನ್ಕೊಂಡು ಸುಮ್ಮನೆ ಇದ್ರೆ ನಮಗೆ ಹಾಕ್ತಾರೆ ನಾಮಾನ. ನಿಜ ಬೊಗಳ್ರಿ, ಯಾರು ತಾವೇನಾದ್ರೂ ಹೇಳಿದ್ದೀರಾ?
ನಮ್ಗೆ ನಿಮ್ ಭಯ ಇದೆಪ್ಪ, ನಮ್ಮ ಮಾತನ್ನ ನಂಬು. ದೇವ್ರ ದರ್ಶನ ಮಾಡ್ಕೊಂಬಂದ್ವಿ ಅಷ್ಟೇ. ಓಹೋ, ಹತ್ತಿನ ಒತ್ತಿ ಹಾಸಿಗೆ ಮಾಡ್ಕೊಳ್ಳಿ ಅಂದ್ರೆ ಹತ್ತಿನ ವಸ್ತು ಬತ್ತಿ ಮಾಡ್ಕೊತಾ ಇದ್ರ. ಇನ್ನ ಒಂದ್ ಕಿತ ನಮ್ ಕಣ್ ತಪ್ಪಿಸಿ ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ನಿಮ್ ಕಣ್ಗಳು ತಪ್ಪೋಯ್ತವೆ. ಇನ್ಮ್ಯಾಕೆ ನಿಮ್ ಕಾಲು ಈ ಮನೆಗೆ ಮಾತ್ರ ನಡಿಬೇಕು, ನಿಮ್ ಕಿವಿ ನಾವ್ ಹೇಳಿದ್ ಮಾತ್ರ ಕೇಳಿಸ್ಕೋಬೇಕು, ಬಾಯಿ ಬಂದಾಗಿರ್ಬೇಕು. ತಪ್ಪಿ ತಪ್ಪಿ ಹೊರಗೆ ಹೋಗ್ಬೇಕು ಅನ್ಕೊಂಡ್ರೆ ಅದು ಮಸಾಣಕೆಯ. ಅಣ್ಣ ಹೇಳು, ಇವ್ರನ್ನ ಏನ್ ಮಾಡೋಣ? ಕೇಳ್ತಿಯಲ್ಲೋ, ಕರ್ಕೊಂಡು ಹೋಗಿ ಕತ್ಲು ಕೋಣೆಲ್ ಹಾಕು. ಊಟ ತಿಂಡಿ ಕೊಡದೆ ಇದ್ರೆ ದಾರಿಗೆ ಬರ್ತಾರೆ. ಮುಚ್ಚಲ ಬಾಯಿ. ಇನ್ನ ಒಂದ್ಸಲ ಹೊರಗೆ ಹೋಗೋ ಯೋಚನೆ ಏನಾದ್ರು ಮಾಡಿದ್ರೆ ಕತ್ಲು ಕೂಡ ನೆನಪ ಬಿಡ್ಬೇಕು. ಲೇ ಸೋಮ, ಎಳ್ಕೊಂಡ್ ನಡಿಲ್ಲ, ಬಿಡಪ್ಪ, ಅಯ್ಯೋ ಬಿಡಪ್ಪ. ಇವಳು ನೋಡ್ರೆ ರಾಮನಗರದ ಕೊಂಡೆ ಇದ್ದಂಗೆ ಅವಳೆ. ಅಲ್ಲ, ನಾನು ನೋಡ್ರೆ ತಲೆ ದಿಂಬಿದ್ದಂಗೆ ಇದ್ದೀನಿ, ಇವಳು ನೋಡ್ರೆ ಮಂಚ ಇದ್ದಂಗೆ ಅವಳೆ. ಪ್ರಪಂಚದಲ್ಲಿ ಯಾವತ್ತಾದ್ರೂ ತಲೆ ದಿಂಬು ಮಂಚ ನಿಂತಿರೋದು ನೋಡಿದ್ದೀರಾ? ಎಲ್ಲ ನನ್ನ ಕರ್ಮ. ತಾಯಿ ಕಡೆ ಎತ್ತೀನಿ ರಪ್ಪಯ್ಯ, ಎತ್ತು. ಅಪ್ಪೋ, ನನ್ ಕೈಯಾಗ ಆಯ್ತಿಲ್ಲ ರೀ, ಅವನ್ ಕೈಯಲ್ಲಿ ಆಗ್ತಿಲ್ಲ ಅಂತ ಅವನೇ. ನಾನ್ ನಿನ್ನನ್ನು ಎತ್ತಿ ತೋರ್ಸ್ಲಾ ಎಲ್ಲಿ ಕಷ್ಟ ಆಯ್ತದೆ ಅಂತ? ಅವನ ಹೆಂಡ್ತಿನ ಎತ್ತಿ ತೋರ್ಸ್ಲಿ. ನೋಡಿದ್ರ ಅತ್ತೆ, ನಾನು ಅವಳ ಜಾಗದಲ್ಲಿ ಇದ್ದಿದ್ರೆ ಎಷ್ಟು ಈಸಿ ಆಗ್ತಿತ್ತು. ಎತ್ಲಾ ಆಯ್ತಿರೋ. ಅಪ್ಪೋ ಆಯ್ತಲ್ಲ. ದಿನಕ್ಕೆ 12 ಮೂಟೆ ತಿಂತೀಯ, ಎತ್ತಕ್ಕಾಗಲ್ವಾ? ಎತ್ಲಾ. ಆಯ್ತಲ್ಲ ಅಲ್ಲೇ. ಅಯ್ಯಪ್ಪ, ಅಯ್ಯೋ ಮಾವ, ಇದೆಲ್ಲ ಏನು ಬೇಡ. ಅವ್ರಿಗೆ ಸೊಂಟ ಹಿಡ್ಕೊಂಡಿದೆ ಅನ್ಸತ್ತೆ. ಒಂದು ಫೋಟೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಾದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನೋ? ಬನ್ನಿ. ಫೋಟೋ ತಾನೆ, ತಗೊಳ್ಳಿ. ಸಿನಂದಣ್ಣ, ಸ್ಮೈಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.